ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಚಂದ್ರಲಾಲ್ ಅವರೇ ನಿಂತ್ಕೊಳ್ಳಿ. ಇದ್ಕಿದ್ದ ಹಾಗೆ ನಿಶ್ಚಿತಾರ್ಥ ನಿಲ್ಸಿ ಹೋಗ್ಬಿಟ್ರೆ ಏನ್ ಸರ್ ಅರ್ಥ? ಕಾರಣ ಏನಂತ ಹೇಳಿ. ಸುಮ್ನಿರು ನಂದನ್. ಅಜ್ಜಿ ನನ್ನನ್ನು ಯಾಕೆ ಸುಮ್ಮನಿಸ್ತಾ ಇದೆಯಾ? ಇವ್ರ ಕಾರಣನೇ ಹೇಳ್ದೆ ಮದ್ವೆ ಬೇಡ ಅಂತಿದ್ದಾರೆ. ತಪ್ಪಲ್ವಾ ಇದು? ತಪ್ಪು ನಮ್ಮದಿದೆ. ನಮ್ ತಪ್ಪ? ಅಮ್ಮಾಜಿ ತಪ್ಪು ನಮ್ದ. ಏನಾಗೈತೆ ನೀವಾದ್ರೂ ಹೇಳಿ ಅಮ್ಮಾಜಿ. ಹೌದಮ್ಮಾಜಿ, ನಮ್ಗೇನು ಅರ್ಥನೇ ಆಗ್ತಿಲ್ಲ. ಸ್ವಾಮಿ ದಯವಿಟ್ಟು ಹೋಗ್ಬೇಡಿ ಸ್ವಾಮಿ, ದಯವಿಟ್ಟು ಹೋಗ್ಬಿಡಿ. ನಿಮ್ ಕಾಲು ಹಿಡ್ಕೊಂಡು ಇದಕ್ಕಿದ್ದಂಗೆ ನೀವು ಮದುವೆ ಮಾಡ್ಕೊಂಡು ಹೊಟ್ಬಿಟ್ರೆ ನಮ್ ಗತಿ ಏನ್ ಸ್ವಾಮಿ? ಏನಾಗಿರು ತಪ್ಪಾಗಿದ್ರೆ ಹೇಳಿ, ಸರ್ ಮಾಡ್ಕೊಂತೀವಿ. ದಯವಿಟ್ಟು ನಿಶ್ಚಿತಾರ್ಥ ಬೇಡ ಆಗ್ಬೇಡಿ. ಸರಿ ಮಾಡಕ್ಕಾಗದೇ ಇರುವಂತ ತಪ್ಪಾಗಿ ಹೋಗಿದೆ. ಏನು ಅಂತ ಅಮ್ಮಾಜಿನೇ ಕೇಳಿ. ಸ್ವಾಮಿ ಅಮ್ಮಾಜಿ ಏನಿದೆಲ್ಲ? ಇಷ್ಟಕ್ಕೂ ಏನಾಗೈತೆ? ಅಮ್ಮಾಜಿ, ಯಾಕೆ ಅವರೆಲ್ಲ ಹೊರಟೋದ್ರು? ಅಂತ ತಪ್ಪೇನಾಗಿದೆ? ಅಮ್ಮಾಜಿಗೆ ಸತ್ಯ ಏನಾದ್ರೂ ಗೊತ್ತಾಗೋಯ್ತಾ? ನಿಮ್ಗೆಲ್ರಿಗೂ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ಯಾರು ಏನು ಕೇಳಬೇಡಿ. ಎಲ್ರೂ ಮನೆಗೆ ನಡೀರಿ, ಅಲ್ಲಿ ಮಾತಾಡೋಣ. ಅಮ್ಮಾಜಿ, ಚಂದುಲಾಲ್ ಅವರು ಕಾರಣ ಏನು ಅಂತ ಹೇಳ್ದಲೆಯ ನಿಶ್ಚಿತಾರ್ಥನ ನಿಲ್ಲಿಸ್ಬಿಟ್ಟು ಅಮ್ಮಾಜಿ ಅವ್ರನ್ನ ಕೇಳಿ ಅಂತ ಹೋಗ್ಬಿಟ್ರು. ಈಗ ತಾವು ಹೇಳಿ, ಕಾರಣ ಏನು? ಮಾತಾಡಜ್ಜಿ, ಅವ್ರು ಯಾಕೆ ಹಾಗೆ ಮಾಡಿದ್ರು? ನೀವು ಇಲ್ಲಿದ್ದೀರಾ ಅಮ್ಮಾಜಿ? ಬನ್ನಿ ನಿಶ್ಚಿತಾರ್ಥ ಶಾಸ್ತ್ರ ಮುಗಿಸೋಣ. ಲಾಲೋರೆ, ನಿಮಗೆ ನಾನೊಂದು ವಿಷಯ ಹೇಳಬೇಕು. ಇದರಿಂದ ನಿಮಗೆ ಆಘಾತ ಆಗ್ಬೋದು, ಆದ್ರೆ ನಿಮ್ಮಿಂದ ಸತ್ಯ ಮುಚ್ಚಿಟ್ಟು ಮೋಸ ಮಾಡೋದಕ್ಕೆ ನನಗಿಷ್ಟ ಇಲ್ಲ. ಏನು ವಿಷಯ ಹೇಳಿ ಅಮ್ಮಾಜಿ. ಈ ನಿಶ್ಚಿತಾರ್ಥ ನಿಲ್ಸುವಂತ ಸಂದರ್ಭ ಬಂದಿದೆ. ದಯವಿಟ್ಟು ನನ್ನ ಕ್ಷಮಿಸಿ ಲಾಲವ್ರೆ. ಯಾಕಮ್ಮಾಜಿ, ಏನಾಯ್ತು? ಓ, ಭುಜಂಗವರು ಹಳ್ಳಿನಲ್ಲಿಲ್ಲ, ಬೆಂಗಳೂರಿನಲ್ಲಿ ಕಾಲನಿಯಲ್ಲಿರೋ ವಿಷಯ ನಿಮ್ಗೂ ಗೊತ್ತಾಯ್ತಾ? ಅದಕ್ಕೆ ಹೀಗೆ ಹೇಳ್ತಿದ್ದೀರಾ? ನೋಡಿ ಅಮ್ಮಾಜಿ, ನನ್ಗದು ಏನು ವ್ಯತ್ಯಾಸ ಮಾಡೋದಿಲ್ಲ. ಒಳ್ಳೆ ಜನ ಆದ್ರೆ ಸಾಕಷ್ಟೆ. ಏನ್ ಹೇಳ್ತಾ ಇದ್ರ ಲಾಲವ್ರೆ? ಭುಜಂಗ ಅವರು ಬೆಂಗಳೂರಲ್ಲಿ ಯಾವುದೋ ಒಂದು ಕಾಲೋನಿಯಲ್ಲಿದ್ದಾರಾ? ಈ ವಿಷಯ ನಿಮ್ಗೆ ಯಾರು ಹೇಳಿದ್ದು? ನಾನು ಚಂಚನ ಅಂತ ಹೇಳಿದ್ರೆ ಇವರಿವರ ಮಧ್ಯೆ ನಾನೇ ಮನಸ್ತಾಪ ಹುಟ್ಟು ಹಾಕಿದ ಹಾಗಾಗತ್ತೆ.
ಅಮ್ಮಾಜಿ, ನನಗೆ ಯಾರಿಂದನೂ ಗೊತ್ತಾಯ್ತು. ಆದ್ರೆ ನಿಶ್ಚಿತಾರ್ಥ ನಿಲ್ಸೋದಕ್ಕೆ ಕಾರಣ ಅದಲ್ಲ. ನನ್ ಮೊಮ್ಮಗನ್ ಮದುವೆಯಲ್ಲಿ ಒಂದು ತಪ್ಪು ನಡೆದೋಗಿದೆ ಲಾಲವ್ರೆ. ಪದ್ಮಿನಿ ಕುತ್ತಿಗೆ ತಾಳಿ ಕಟ್ಬೇಕಾಗಿದ್ದ ನಂದನ್ನು ಪೂರ್ವಿ ಕತ್ತಿಗೆ ತಾಳಿ ಕಟ್ಟಿದ್ದಾನೆ. ಏನ್ ಹೇಳ್ತಾ ಇದ್ದೀರಾ ನೀವು? ಸತ್ಯನೇ ಹೇಳ್ತಾ ಇದ್ದೀನಿ. ನನಗೂ ಈಗಷ್ಟೇ ಗೊತ್ತಾಯ್ತು. ಈ ಸತ್ಯ ನನ್ನ ಕೈಲಿ ಅರ್ಗಿಸ್ಕೊಳ್ಳೋದಕ್ಕೂ ಆಗ್ತಾ ಇಲ್ಲ. ಈ ಮದುವೆ ಮಾಡೋದಕ್ಕೂ ಆಗಲ್ಲ. ದಯವಿಟ್ಟು ಕ್ಷಮಿಸಿ ಲಾಲವ್ರೆ. ಅಯ್ಯೋ, ನೀವ್ಯಾಕೆ ಕ್ಷಮೆ ಕೇಳ್ತಾ ಇದ್ದೀರಾ? ಇದರಲ್ಲಿ ನಿಮ್ ತಪ್ಪೇನಿದೆ? ಯಾರ್ ತಪ್ಪು ಅಂತಾನು ಗೊತ್ತಾಗ್ತಾ ಇಲ್ಲ. ಇದಕ್ಕೆ ಪರಿಹಾರನೂ ಕಾಣಿಸ್ತಾ ಇಲ್ಲ ಲಾಲವ್ರೆ. ಈ ವಿಷಯ ಮನೇಲಿ ಯಾರಿಗೂ ಗೊತ್ತಿಲ್ಲ. ಎಲ್ಲರಿಗೂ ಹೇಳ್ಬೇಕೋ ಬೇಡವೋ ಅನ್ನೋ ಗೊಂದಲ ನನಗೆ. ನೀವ್ ಹೇಳಿದ ಹಾಗೆ ಈ ಮದುವೆನ ಮುಂದುವರ್ಸಕ್ಕಾಗಲ್ಲ. ಹಾಗಂತ ನೀವೀಗ ಹೋಗಿ ಸತ್ಯನ ಹೇಳಿದ್ರೆ ಪರಿಣಾಮ ಏನಾಗತ್ತೆ ಅಂತ ಊಹಿಸಕ್ಕೂ ಆಗೋದಿಲ್ಲ. ಒಂದ್ ಕೆಲಸ ಮಾಡೋಣ, ನಾನೇ ಹೋಗಿ ಈ ಮದುವೆ ಬೇಡ, ನಮಗಿಷ್ಟ ಅಲ್ಲ ಅಂತ ಹೇಳ್ತೀನಿ. ಆಮೇಲೆ ನೀವು ಕೂತು ಮಾತಾಡಿ ಬಗೆಹರಿಸ್ಕೊಳ್ಳಿ. ಅಲ್ಲ ಲಾಲವ್ರೆ, ತಪ್ಪು ನಮ್ದಿದೆ. ಆದ್ರೆ ನೀವು ಮಾಡಿರೋ ಸಹಾಯದ ಮುಂದೆ ಇದೆಲ್ಲ ಏನೂ ಅಲ್ಲ. ಮತ್ತೆ ಇವತ್ತು ಕೂಡ ನನ್ಗೆ ಮೋಸ ಆಗಬಾರ್ದು ಅಂತ ನೀವು ಸತ್ಯ ಹೇಳಿದ್ದೀರಾ. ನಿಮ್ಮ ಈ ಪ್ರಾಮಾಣಿಕತೆಗೆ ನಾನು ಇಷ್ಟಾದ್ರೂ ಮಾಡ್ತೀನಿ. ಎಲ್ಲ ಒಳ್ಳೇದಾಗತ್ತೆ. ನಾನಿನ್ ಬರ್ತೀನಿ. ನಾನು ಈ ವಿಷಯ ಎಲ್ರಿಗೂ ಹೇಳಲಾ ಬೇಡವಾ? ಅಮ್ಮಾಜಿ, ನರೇಂದ್ರ, ಈಗ ನಾವು ಏಕಾಏಕಿ ಒಳಗಡೆ ಹೋಗಿ ಮದುವೆನೇ ಈ ತರ ಆಗೋಯ್ತು ಅಂತ ಹೇಳಿದ್ರೆ ಅದನ್ನ ಯಾರೂ ತಡ್ಕೊಳ್ಳಲ್ಲ. ಚಂದುಲಾಲ್ ಅವ್ರೇನೋ ಈ ಮದುವೆ ನನಗಿಷ್ಟ ಇಲ್ಲ ಅಂತ ನಾನು ಹೇಳ್ಬಿಡ್ತೀನಿ ಅಂತ ಹೇಳಿದ್ರು. ಆದ್ರೂ ಸತ್ಯ ಏನು ಅಂತ ನಾವೇ ಹೇಳ್ಬೇಕಾಗತ್ತಲ್ವಾ? ಏನು ಅಂತ ಹೇಳೋಣ? ನನಗೇನೋ ಸತ್ಯ ಹೇಳೋದೇ ಸರಿ ಅಂತ ಅನ್ನಿಸ್ತಾ ಇದೆ ಅಮ್ಮಾಜಿ. ಹಾಗಾಗೋದಿಲ್ಲ ನರೇಂದ್ರ. ಸ್ವಲ್ಪ ಸೂಕ್ಷ್ಮವಾಗಿ ಯೋಚನೆ ಮಾಡಿ ನೋಡು ನೀನು. ಈ ಆಘಾತನ ಭುಜಂಗ ಅವರು, ಲೀಲಾ ಅವರು ಹೇಗ್ ತಡ್ಕೋತಾರೆ? ನಮ್ಮ ಮಾಲ್ತಿ ಹೇಗ್ ತಡ್ಕೋತಾಳೆ? ಇನ್ನು ಪ್ರೀತ್ಸೋ ಪದ್ಮಿನಿ ಒಂದ್ ಕಡೆ ಆದ್ರೆ ಇನ್ನೊಂದು ಕಡೆ ತಾಳಿ ಕಟ್ಟಿರೋ ಪೂರ್ವಿ, ಇನ್ನೊಂದು ಕಡೆ ಸತ್ಯನೇ ಗೊತ್ತಿಲ್ದ್ರು ಈ ನಂದನ್ನು. ಇವನ್ ಏನ್ ಮಾಡ್ತಾನೆ ನೋಡು. ಈಗ ಮುಳ್ಳು ಮೇಲೆ ಬಿದ್ದಿರೋದು ನಮ್ಮ ಬಟ್ಟೆ. ಅದನ್ನ ಸೂಕ್ಷ್ಮವಾಗಿ ಬಿಡಿಸ್ಕೋಬೇಕು. ಇಲ್ಲ ಅಂದ್ರೆ ಹರಿದೋಗೋದು ನಮ್ಮ ಬಟ್ಟೆನೆ. ಸತ್ಯನ ಮುಚ್ಚಿಡೋದು ನನಗಿಷ್ಟ ಇಲ್ಲ ನರೇಂದ್ರ. ಹಾಗಂತ ಈಗ್ಲೇ ಸತ್ಯನ ಬಾಯಿ ಬಿಡಕ್ಕೂ ನಾನು ತಯಾರಿಲ್ಲ. ಅಮ್ಮಾಜಿ, ಹಾಗಾದ್ರೆ ಒಂದು ಕೆಲಸ ಮಾಡೋಣ. ಭುಜಂಗ ಅವರು ಹಳ್ಳಿ ಬಿಟ್ಟು ಬೆಂಗಳೂರಿನ ಒಂದು ಕಾಲೋನಿನಲ್ಲಿ ಇದ್ದಾರೆ ಅನ್ನೋ ವಿಷಯ ಚಂದುಲಾಲ್ ಗೊತ್ತಾಯ್ತು. ಅದಕ್ಕೆ ಅವ್ರು ಈ ಮದುವೆ ಬೇಡ ಅಂತ ಹೇಳಿದ್ರು ಅಂತ ಹೇಳ್ಬಿಡೋಣ. ಇದು ಬಿಟ್ಟು ನಮ್ಗೀಗ ಬೇರೆ ಯಾವ ದಾರಿನೂ ಉಳಿದಿಲ್ಲ. ಅಲ್ಲ, ಈ ಸುಳ್ಳು ಹೇಗೆ ಹೇಳೋದು ಅಂತ. ಸುಳ್ಳು ಹೇಳೋದು ಸರಿ ಅಲ್ಲ ಅಂತ ನನಗೂ ಗೊತ್ತು ಅಮ್ಮಾಜಿ. ಆದ್ರೆ ಎಲ್ಲರ ಹಿತದೃಷ್ಟಿಯಿಂದ ನಾನು ಈ ಮಾತು ಹೇಳ್ತಾ ಇದ್ದೀನಿ. ದಯವಿಟ್ಟು ಒಪ್ಕೊಳ್ಳಿ. ಹೇಳಿ ಅಮ್ಮಾಜಿ.